ಆತ್ಮೀಯರೇ, ಇಂದು ನಮ್ಮ ದೊಡ್ಡದಾತ್ಮೀಯ ಯುವಕರ ಗೆಳೆಯ ಬೆಳಗಾವಿ ಈ ಒಂದು 3ನೇ ವರ್ಷದ ವಿನಾಯಕ ಮಹೋತ್ಸವನ ಮಾಡಿದ್ದಾರೆ. ಅವರಿಗೆ ಭಗವಂತ ಮತ್ತೆ ಇದೇ ರೀತಿ ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಅಕ್ಕಪಕ್ಕದ ಅಂಗಡಿಯವರಾಗಿರ್ಲಿ, ಮುಂದಿನ ಅಂಗಡಿಯವರಾಗ್ಲಿ, ಎಲ್ಲರೂ ಸಪೋರ್ಟ್ ಮಾಡಿ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಮುಂದಿನ 4ನೇ ವರ್ಷದ ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ತಾ, ಆ ಗಣೇಶ ನಿಮಗೂ ಒಳ್ಳೇದು ಮಾಡ್ಲಿ, ನಿಮ್ಮ ಕುಟುಂಬದ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಗಣೇಶ. ನಿನ್ನಾಸೆ ಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆ ಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಬಿಸಿಲು ಕುದುರು ಹೇಗೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಗೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆ ಎಲ್ಲಿದೆ, ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು, ಹರುಷವೊಂದೇ ಯಾರಿಗುಂಟು ಹೇಳಿ ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ, ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ, ಅದೇನೇ ಬಂದರೂ ಅವನ ಕಾಣಿಕೆ, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆ ಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ಧನ್ಯವಾದಗಳು. ದಿನಗಳಲ್ಲಿ ನಾವು ಮಾಡಬಹುದು. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರೆ ಹೇಗೆ ಮಾತಾಡ್ತಿದ್ರು ಪ್ರಯತ್ನ ಪಡ್ತೀನಿ. ಆಹಾ, ಬಹಳ ಸಂತೋಷ ಆಗ್ತಾ ಇದೆಯಾ ಕೆಂಪೇಗೌಡ್ರೆ? ನಿಜವಾಗ್ಲೂ ನೀವು ಈಗ ಇದು 3ನೇ ವರ್ಷ ಅನ್ಸುತ್ತಲ್ವಾ? ಆಹಾ, ಬಹಳ ಚೆನ್ನಾಗಿ ಮಾಡಿದ್ದೀರಾ. ನಿಮ್ಮ ಸ್ನೇಹಿತರಿಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ. ಆ ಗಣಪತಿ ಇದನ್ನಲ್ವಾ, ಮಕ್ಕಳಲ್ಲಿ ಒಂದು ಒಳ್ಳೆ ಉಲ್ಲಾಸ ತರ್ತಾನೆ, ಸಂತೋಷ ತರ್ತಾನೆ. ಇದೇ ರೀತಿ ನೀವೆಲ್ಲ ಒಗ್ಗಟ್ಟಿಂದ ವರ್ಷ ಒಳ್ಳೆ ಇನ್ನೂ ಅದ್ದೂರಿಯಾಗಿ ಮಾಡಿ ಅಂತ ಹೇಳ್ತಾ, ನಮ್ಮ ಶಿವಣ್ಣ ಇತ್ತೀಚೆಗೆ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾನೆ, ನೋಡಿದ್ರಲ್ಲ. ಇನ್ನು ನಮ್ಮ ಅಪ್ಪ ಬಗ್ಗೆ ನಾವು ಹೇಳೋದೇ ಇಲ್ಲ ನಿಮ್ಗೆ. ಬರ್ಲಾ? ನಮಸ್ಕಾರ. ಪಾರ್ವತಮ್ಮ ಆವತ್ತೇ ಹೇಳಿಲ್ವಾ, ನಮ್ ತಾತ್ಕುಣಿಲ್ಲಿ ಕೆಂಪೇಗೌಡರು ಗಣೇಶ ಮಾಡ್ತಾರೆ, ತುಂಬಾ ಚೆನ್ನಾಗಿರ್ತಂತ. ಗೊತ್ತುಂಟ, ನಮ್ಮ ಕೆಂಪೇಗೌಡ ಇದಾರಲ್ಲ 3 ವರ್ಷ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಾನು ಏನ್ ಮಾಡಿದೆ ಗೊತ್ತಾ, ಮೊನ್ನೆ ನಮ್ಮ ಯಜಮಾನರು ಕುಂಬಳಕಾಯಿ ತಗೊಂಡ್ಬಂದು ಸಾಂಬಾರು ಮಾಡಂತ 150 ರೂಪಾಯಿ ಕೊಟ್ಟಿದ್ರು. ನಾನು ಅದನ್ನ ಖರ್ಚು ಮಾಡ್ಕೊಂಡ್ಬಿಟ್ಟೆ. ಏನು ಮಾಡೋದಂತ ಮಾರ್ಕೆಟ್ಗೆ ಬಂದು ನೋಡಿದೆ, ಯಾರನ್ನ ಕೇಳಿದ್ರೆ ಕುಂಬಳಕಾಯಿ ಕೊಡಲಿಲ್ಲ. ನಾನು ಹೇಗ ಮಾಡಿದೆ ಗೊತ್ತಾ, ಒಂದು ಐಡಿಯಾ ಮಾಡಿದೆ. ಇಂದು ಸಂಜೆ ಬಂದಂತ ಎಲ್ಲ ಕುಂಬಳಕಾಯಿ ಬಾಂಬ್ ಉಂಟಿಂದಂತ ಒಂದು ಬಾಂಬ್ ಹಾಕಿದೆ, ಎಲ್ಲ ಓಡುದು. ನಾನು 2 ಕುಂಬಳಕಾಯಿ ತಗೊಂಡ್ಬಂಡೆ. ತಂಗಾಳಿಯಂತೆ ನುಡಿದೆ ಸಂಗೀತದಂತೆ, ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ, ಒಲವಿನ ಬಲೆಯಲ್ಲಿ ಸೆಳೆಯುವ ಕುಡಿದೆ ಸೊಗಸಾಗಿ ಹಿತವಾಗಿ, ಸೊಗಸಾಗಿ ಹಿತವಾಗಿ, ಮನವಾನಿ ಸೇರಲೆಂದೇ ದೂರಾಡೇಕೆ ದೂರಾದೆ, ಬಯಸದೆ ಬಳಿಯಲಿ ಸುಳಿಯು
ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀಗ ಸಾಕು ಆಯಾಗಿರೋಕೆ ಆಯಾಗಿರೋಕೆ ಆಯಾಗಿರೋಕೆ